ಏನಾಯ್ತು? ನನ್ನ ಮಗಳು ಹೇಗಿದ್ದಾಳ? ಜೀವಕ್ಕೇನು ಅಪಾಯ ಇಲ್ಲ ಅಂತ ಹೇಳಿದ್ದಾರೆ. ಆ ಮಾತ್ರೆ ಮತ್ತೆ ಕಡಿಮೆ ಆಗೋದಕ್ಕೆ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟು ಹೋಗಿದ್ದಾರೆ. ಇನ್ ಸ್ವಲ್ಪ ಹೊತ್ತಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತಾನು ಹೇಳಿದಾರೆ ಗೆಳೆಯ. ಸತ್ಯ, ಜೀವ ಬಂದಂಗಾಯ್ತು. ಫೋನ್ ತೆಗೆದಕ್ಕೆ ಏನೋ ರೋಗ ನಿನಗೆ? ಕಂಡು ದೇವರಿಗೆಲ್ಲ ಹರಕೆ ಕಟ್ಕೊಂಡೆ ನಾನು. ಮನೆಯಲ್ಲಿ ಜನ ಇದ್ದಾರೆ, ನಾನ್ ಸಿಕ್ಕಾಕೊಳ್ಳಲ್ವಾ? ನನಗಿಲ್ಲಿ ಅದೇ ನಿಂತೋದಾಗಾಯ್ತು. ಅವಳು ಎಲ್ಲಿ ಅಡ್ಮಿಟ್ ಆಗಿದ್ದಾಳೆ ಏನೋ ಒಂದು ಗೊತ್ತಾಗದೆ ಒದ್ದಾಡ್ತಿದ್ದೀನಿ ನಾನು. ಹಂಗೇನಾದ್ರು ಇದ್ದಿದ್ರೆ ನಾನು ಹೇಳ್ತಾ ಇರ್ಲಿಲ್ವಾ? ನಮ್ ಟೆನ್ಷನ್ ನಮ್ಗೆ, ನೀನೊಬ್ಬ. ಹಾ ಕಣ, ಈ ನನ್ನ ಜಾಗದಲ್ಲಿ ನೀನಿದ್ದಿದ್ರೆ ನಿನಗೂ ಗೊತ್ತಾಗಿರೋದು. ಈಗೇನಾದ್ರೂ ನೀನ್ ಫೋನ್ ತೆಗೆದ ಇದ್ರೆ ಸೀದಾ ಮನೆಗೆ ಬರ್ತಿದ್ದೆ ನಾನು. ಓ, ಸದ್ಯ ಬರ್ಲಿಲ್ವಲ್ಲ? ಅದು ನಿನ್ ಪುಣ್ಯ. ಆದ್ರೆ ಈಗ ನಾನು ನಿಮ್ಮನೆ ಬರ್ತಾ ಇದ್ದೀನಿ. ಅಯ್ಯೋ, ಹಾಗೇನಾದ್ರೂ ಮಾಡ್ಬಿಟ್ಟಿಯಾ? ಎಲ್ರು ಮನೇಲೇ ಇದ್ದಾರೆ. ಸುಮ್ನೆ ನಿಮ್ಮನೇಲೆ ತೆಪ್ಗಿರೋದನ್ನ ಕಲಿ. ನನಗೆ ನನ್ನ ಮಗಳನ್ನ ನೋಡ್ಬೇಕು ಅಂತ ಅನಿಸ್ತಾ ಇದೆ, ನಾನು ಬರ್ತಾ ಇದ್ದೀನಿ ಅಷ್ಟೇ. ಅಯ್ಯೋ, ನಾನಿಲ್ಲಿ ಮರುವಿನ ಕಾಯಿಲೆ ಬಂದಿರೋ ತರ ನಾಟಕ ಮಾಡ್ಕೊಂಡು ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಸುಮ್ನೆ ನನ್ ತಲೆಗೆ ಬಂದ್ಬಿಡುತ್ತೆ. ಸರಿ ಕಣ, ನೀನ್ ಸಾಯ್ಬೇಡ, ನಾನು ಸೀದಾ ನಿಮ್ಮನೆಗೆ ಬರ್ತಾ ಇದ್ದೀನಿ. ಅಯ್ಯೋ, ನನ್ ಮಾತು ಕೇಳು ಗೆಳೆಯ, ಬೇಡ ಕಣೋ. ಹೇಗೂ ನನ್ನ ಮಗಳ ಡಿವೋರ್ಸ್ ಕೇಸ್ ನಡೀತಾ ಇದೆ. ಪ್ಲಾನ್ ಮಾಡೋದಕ್ಕೋಸ್ಕರ ಅಲ್ಲಿಗೆ ಬರಬಹುದು ನಾನು. ಹಾಗಂತ ನೀನ್ ಬಂದ್ರೆ ಈ ವಿಷಯ ನಿನ್ಗೇನ್ ಗೊತ್ತಾಯ್ತು ಅಂತ ಡೌಟ್ ಬರಲ್ವಾ? ಸೇವಂತಿ ಕೂಡ ಈ ವಿಷಯ ಈ ತರ ಇದೆ ಅಂತ ನಿನ್ಗೇನ್ ಫೋನ್ ಮಾಡಿ ತಿಳಿಸಿಲ್ವಲ್ಲ? ನೋಡು, ಸುಮ್ನೆ ನನ್ನನ್ನ ಸಿಕ್ಕಾಕ್ಸ್ಬೇಡ. ಆಮೇಲೆ ಈ ಮನೆಯಿಂದ ನಿನ್ಗೆ ಯಾವ ಇನ್ಫಾರ್ಮೇಶನ್ ನನ್ನ ಕಡೆಯಿಂದ ಕೊಡಕ್ಕಾಗಲ್ಲ ಅಷ್ಟೇ. ನನ್ನ ಮಗಳ ಪಕ್ಕದಲ್ಲಿ ಕೂತು ಸಮಾಧಾನ ಮಾಡೋಕ್ಕೂ ಆಗ್ತಿಲ್ಲ. ಎಂತ ಪರಿಸ್ಥಿತಿ ನಂದು.